ಎಲ್ಲರಿಗೂ ನಮಸ್ಕಾರ. ನಾನು GPSTR ಪರೀಕ್ಷೆಗೆ ಸಂಬಂಧಿಸಿದಂತೆ 8ನೇ ತರಗತಿಯ ಭೂಗೋಳಶಾಸ್ತ್ರ ವಿಷಯದಲ್ಲಿ ಬರುವಂತಹ ಅಧ್ಯಾಯವಾರು 3 ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೆ. ಹಿಂದಿನ ವಿಡಿಯೋದಲ್ಲಿ ವಾಯುಗೋಳ ಪಾಠಕ್ಕೆ ಸಂಬಂಧಿಸಿದ 7 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸಿಯಾಗಿತ್ತು. ಈಗ 8ನೇ ಪ್ರಶ್ನೆಯನ್ನು ನೋಡೋಣ. ಮಾರುತಗಳು ಎಂದರೇನು? ಮಾರುತಗಳ ವಿಧಗಳು ಯಾವುವು? ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳು ಎನ್ನುವರು. ಮಾರುತಗಳ ವಿಧಗಳು: ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು ಮತ್ತು ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು. ಈ 4 ವಿಧಗಳು ಮಾರುತಗಳಲ್ಲಿದ್ದಾವೆ. ನಿರಂತರ ಮಾರುತಗಳಲ್ಲಿ ಮತ್ತೆ 3 ವಿಧಗಳು ಬರ್ತವೆ. ಯಾವುವು ಅಂತ ಹೇಳಿದ್ರೆ ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು ಮತ್ತು ಧ್ರುವೀಯ ಮಾರುತಗಳು. ಇನ್ನು 9ನೇ ಪ್ರಶ್ನೆ, ದಕ್ಷಿಣ ಗೋಳಾರ್ಧದ ಸಾಗರಗಳ ಮೇಲೆ ಬೀಸುವ ಪ್ರತಿ ವಾಣಿಜ್ಯ ಮಾರುತಗಳು ಯಾವುವು? ಈ ಪ್ರತಿ ವಾಣಿಜ್ಯ ಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲಿ ಬಲವಾಗಿ ಬೀಸ್ತವೆ. ಅವುಗಳಿಗೆ 3 ರೀತಿಯಾಗಿ ಅವುಗಳನ್ನು ವಿಂಗಡಿಸಲಾಗಿದೆ. ಮೊದಲೇದು 40 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 40ರ ಅಬ್ಬರ ಗಾಳಿ, 50 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 50ರ ಉಗ್ರ ಗಾಳಿ, 60 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 60ರ ಅರಚುವ ಗಾಳಿ ಅಂತ ಹೇಳಿ ಕರೀತಾರೆ ಅವನ್ನ. ಇನ್ನು 10ನೇ ಪ್ರಶ್ನೆ, ಆರ್ದ್ರತೆ ಎಂದರೇನು? ಆರ್ದ್ರತೆಯ ವಿಧಗಳಾವುವು? ವಾಯುವಿನಲ್ಲಿರುವ ನೀರಾವಿ ಅಥವಾ ತೇವಾಂಶದ ಪ್ರಮಾಣವನ್ನು ಆರ್ದ್ರತೆ ಎನ್ನುವರು. ಆರ್ದ್ರತೆಯ ವಿಧಗಳು: ಸಮಗ್ರ ಆರ್ದ್ರತೆ, ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಅಂತ ಹೇಳಿ ಕರೀತಾರೆ, ಸಾಪೇಕ್ಷ ಆರ್ದ್ರತೆ, ರಿಲೇಟಿವ್ ಹ್ಯೂಮಿಡಿಟಿ ಮತ್ತು ನಿರ್ದಿಷ್ಟ ಆರ್ದ್ರತೆ ಅಂದ್ರೆ ಸ್ಪೆಸಿಫಿಕ್ ಹ್ಯೂಮಿಡಿಟಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಮೋಡಗಳು ಎಂದರೇನು? ಮೋಡಗಳ ವಿಧಗಳಾವುವು? ಅಂದ್ರೆ ವಾಯುಮಂಡಲದ ಉಷ್ಣಾಂಶವು ಕಡಿಮೆಯಾದಾಗ ಅದರಲ್ಲಿನ ಜಲಾಂಶವು ಘನೀಕರಣಗೊಂಡು ನಿರ್ಮಾಣವಾಗುವ ಸಣ್ಣ ಸಣ್ಣ ನೀರಿನ ಹನಿಗಳು ಅಥವಾ ಹಿಮಕಣಗಳ ರಾಶಿಯನ್ನು ಮೋಡಗಳೆನ್ನುವರು. ಮೋಡಗಳ ವಿಧಗಳು 3 ಇದಾವು: ಪದರು ಮೋಡಗಳು, ರಾಶಿ ಮೋಡಗಳು ಮತ್ತು ಹಿಮಕಣ ಮೋಡಗಳು. ನೆಕ್ಸ್ಟ್ ಪ್ರಶ್ನೆ, ಮಳೆ ಎಂದರೇನು? ಮಳೆಯ ವಿಧಗಳಾವುವು? ವಾಯುಮಂಡಲದಲ್ಲಿ ಜಲಾಂಶವು ಘನೀಕರಣ ಹೊಂದಿ ಭೂಮಿಯನ್ನು ತಲುಪುವ ನೀರಿನ ಹನಿಯನ್ನು ಮಳೆ ಎನ್ನುವರು. ಮಳೆಯ ವಿಧಗಳು 3: ಪರಿಸರಣ ಮಳೆ, ಇದನ್ನು ಅಪರಾಹ್ನ ಮಳೆ ಅಂತ ಹೇಳಿ ಕರೀತಾರೆ. 2 ಪರ್ವತ ಮಳೆ, ಇದನ್ನು ಆರೋಹ ಮಳೆ ಅಂತ ಹೇಳಿ ಕರೀತಾರೆ. 3 ಆವರ್ತ ಮಳೆ, ಇದನ್ನು ವಾಯುಮುಖ ಮಳೆ ಅಂತ ಹೇಳಿನೂ ಕರೀತಾರೆ. ಇವಿಷ್ಟು ವಾಯುಗೋಳ ಪಾಠಕ್ಕೆ ಸಂಬಂಧಿಸಿದಂತಹ 3 ಮತ್ತು 4 ಅಂಕದ ಪ್ರಶ್ನೋತ್ತರಗಳು. ಈ ಒಂದು ಅಧ್ಯಾಯದೊಂದಿಗೆ ಅಂದರೆ ಇದುವರೆಗೂ ಭೂಮಿ ನಮ್ಮ ಜೀವಂತ ಗ್ರಹ ಮತ್ತು ಶಿಲಾಗೋಳ ಹಾಗೂ ವಾಯುಗೋಳ ಈ 3 ಅಧ್ಯಾಯಗಳನ್ನು 3 ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ಬಿಡಿಸಿಯಾಗಿದೆ. ಅಂದರೆ 8ನೇ ತರಗತಿಯ 1ನೇ ಭಾಗ ಇಲ್ಲಿಗೆ ಮುಕ್ತಾಯ ಆಯಿತು. ಇನ್ನು ನೆಕ್ಸ್ಟ್ 8ನೇ ತರಗತಿಯ 2ನೇ ಭಾಗದಲ್ಲಿ ಇರುವಂತಹ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯವಾರು 3, 4 ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಅಂತೂ ಇದ್ದೇ ಇರಲಿ. ಥ್ಯಾಂಕ್ ಯು.